ಇಂಥ ಏಟು ಬಿದ್ರು ಬದುಕಂಬನ್ನಲ್ಲ ಬಡ್ಡಿ ಮಗ ಸಂಕ್ರ. ಆಯಸ್ ಗಟ್ಟಿ ಇತ್ತು, ಈ ಸಲ ಬದುಕಂಡ. ಈ ಸಲ ಬದುಕಂಡ. ನೀನ್ ಈ ಬಿಸಿಲು ನೋಡಿ ಏಟೋ ದಿನ ಆಯ್ತಲ್ವಾ? ನಾ ಮೊದ್ಲೇ ಹೇಳಿದ್ನಲ್ಲ, ಈ ಕಂಪ್ಲೇಂಟು ಕೊಡೋದಕ್ಕೆ ನಾನು ಹೋಗೋದಿಲ್ಲ. ಇದು ಅನ್ಯಾಯ ರಾಜಣ್ಣ, ಇದನ್ನ ಹೀಗೆ ಬಿಡಬಾರ್ದು. ಅವ್ರ ದುಷ್ಟರು, ಹಣವಂತರು, ಎಲ್ಲ ಬಿಟ್ಟು ನಿಂತಿರೋರು, ರಾಜಕೀಯದಲ್ಲಿ ಇರೋರು. ಅವ್ರ ಮುಂದೆ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ಹೇಗೂ ಓದಿದಾನೆ, ಪಟ್ಟಣ ಕಳಿಸ್ಬಿಡ್ತೀನಿ. ಅಲ್ಲಿ ಎಲ್ಲೋ ಹೇಗೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳಿ. ಅದಕ್ಕೆ ಶಂಕರ ಒಪ್ಕೊಳ್ಳಲ್ಲ. ಒಪ್ಕೊಳ್ಳೋದಕ್ಕೆ ಬಿಡೋದಕ್ಕೆ ಅವನು ಯಾರು? ಹೇಳಿದ ಮಾತು ಕೇಳದೆ ದುಡುಕಿ ಪ್ರಾಣಕ್ಕೆ ಸಂಸ್ಕಾರ ತಂದ್ಕೊಂಡ. ನೀ ಹೇಳೋದು ನಿಜ. ಒಂದ್ ಕೆಲಸ ಮಾಡು, ಪಟ್ಟಣ ಕಳ್ಸಕ್ ಮುಂಚೆ ಶಂಕರಂಗ್ ಮದುವೆ ಮಾಡ್ಬಿಡು. ಮೂಗ್ದಾರ ಹಾಕ್ದಂಗ ಆಗ್ತದೆ, ಬಿಸಿ ರಕ್ತಾನೋ ತಣ್ಣಗಾಗ್ತದೆ. ಈ ಹುಡುಗಿನೂ ನೋಡ್ಬೇಕಾಗಿಲ್ಲ. ವೆಂಕಟಯ್ಯನ ಮಗಳು ಸುಮಾ ಬಂಗಾರದಂತ ಹುಡುಗಿ. ವೆಂಕಟಯ್ಯ, ನೀನೇನಂತೀಯ? ಸುಮಾ ಪುಣ್ಯ ಮಾಡಿರ್ಬೇಕು. ಮದುವೆ ಆಗೋದಿಲ್ಲ ಅಂದ್ರೆ ಆಗೋಲ್ಲ. ನಾನು ಎಷ್ಟಲ್ಲಿರಮ್ಮ ನಿಂಗೆ ಹೇಳೋದು? ಯಾವ ಉದ್ಧಾರಕ್ಕೋಸ್ಕರ ಮದುವೆ ಆಗ್ಬೇಕು? ಈ ಕಡೆ ಹಣ ಇಲ್ಲ, ಕೆಲಸ ಇಲ್ಲ, ಇದ್ದಿದ್ದನ್ನು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಆ ಕಡೆ ದುಷ್ಟರು, ದುಡ್ಡಿರೋರು, ರಾಜಕೀಯದ ಜನ ನನ್ನ ಎದುರು ಕತ್ತಿ ಮಸೀತಾ ಇದ್ದಾರೆ. ಈ ನನ್ನ ದುಃಖನ ನಾನು ಸುಮನ್ಗೂ ಹಂಚ್ಕೊಡ್ಲೇನೋ? ನೀನೇನೋ ಹಂಚೋದು ನಿನ್ ದುಃಖನ? ಅವಳು ಯಾವತ್ತೋ ತಂದು ಅಂತ ಅನುಭವಿಸ್ತಾ ಇದ್ದಾಳೆ. ನೀನಿವತ್ತು ಬದುಕಿರೋದು ಅವಳಿಂದ ಕಣೋ. ರಾತ್ರಿ ಹಗಲು ಒಂದೇ ಅವಳು ನೀನು ಮಾಡಿ ಸೇವೆಯಿಂದ ಕಣೋ. ಇರೋ ಬಾಮ. ನೋಡೋ, ಇದು ನಿನ್ ಕೈಲಿ ಇವಳು ಕಟ್ಟಿಸ್ಕೊಂಡು ತಾಳಿ ಕಣೋ. ನೀನು ಸತ್ತೋಗ್ತೀಯ ಅಂತ ಎಲ್ರೂ ಕೈ ಬಿಟ್ಟಾಗ ನಿನ್ ಕೈಲಿ ತಾನೇ ತಾಳಿ ಕಟ್ಟಿಸ್ಕೊಂಡ್ಲೋ ಯಾರಿಗೂ ತಿಳಿದೆ. ನೀನ್ ಸತ್ತಿದ್ರೆ ಇವತ್ತಿವಳು ವಿಧವೆ ತಿಳ್ಕೊ. ಆದ್ರೆ ಇವಳು ಪ್ರೀತಿ, ಇವಳು ಮಾಂಗಲ್ಯ ಭಾಗ್ಯದಿಂದ ನೀನು ಉಳ್ಕೊಂಡೆ. ಚೆನ್ನಾಗಿ ಅರ್ಥ ಮಾಡ್ಕೊ. ನಾನೊಂದ್ ವೇಳೆ ಸತ್ತೋಗಿದ್ರೆ ಹಾಗೆಲ್ಲ ಮಾತಾಬೇಡ. ನಾ ಒಂದ್ ಮಾತು ಕೇಳ. ಏನು? ನೀ ಹಳ್ಳಿ ಬಿಟ್ಟೋಗು. ಯಾಕೆ? ನಾನಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗಲ್ಲ, ನೀನ್ ಇಲ್ಲಿದ್ರೆ ಸುಮ್ಮನೆ ಇರೋಲ್ಲ. ಆ ದುಷ್ಟರು ನಿನಗೇನಾದ್ರೂ ಮಾಡಿಬಿಟ್ರೆ? ನೋಡೋಣ, ಆಗಿದ್ದಾಗ್ಲಿ. ನಾನಿಲ್ಲಿಗೆ ಬಂದಿರೋದು ಬರೀ ಕೈನಲ್ಲಿ ವಾಪಸ್ ಹೋಗೋಕಲ್ಲ. ಶಂಕರನ್ನ ಪ್ಯಾಟೆ ಕಳಿಸ್ಬಿಡ್ತೀನಿ ಅಂತ ರಾಜಣ್ಣ ಊರ್ ತುಂಬಿ ಅವನು ಮೊದಲೇ ಬಂದಿದ್ದಿದ್ರೆ ಏಟೋ ಚೆನ್ನಾಗಿರ್ತಿತ್ತು. ಅವನೇ ಪೂರ ಬುದ್ಧಿ ಬಂದಂಗ್ ಕಾಣ್ಲಿಲ್ಲ. ಸುಮ್ಮನ್ನ ಅವನ ಮಗನಿಗೆ ತಂದು ಲಗ್ನ ಮಾಡ್ಕೋತಾನಂತೆ. ಮಾಡ್ಕೊಂಡು ಹೋಗ್ಲಿ, ನಮ್ ಗಂಟೆನ ಹೋಗ್ಬೇಕು. ಇದೇನ್ ಚಿನ್ನಪ್ಪ ಹಿಂಗ್ ಹೇಳ್ತೀಯ? ನಮ್ಮೂರ್ ಚಂದುಳ್ಳಿ ಚೆಲುವೆನ ಅಷ್ಟು ಸುಲಭ ಕಳ್ಕೊಳಕ್ ಆಯ್ತದ? ಊರಿನ ಲಕ್ಷಣಕ್ಕಾದ್ರೂ ಸುಮಾ ಬ್ಯಾಡ್ವಾ? ಹೌದೌದು, ನೀವ್ ಹೇಳೋದು ಸರಿನೇ. ಇವತ್ತು ಅವಳು ನನ್ನ ಎಲೆಕ್ಷನ್ ಮೀಟಿಂಗ್ ನಾಗ ಕುಣಿತಾಳೆ, ನಾಳೆ ಇಲ್ಲೇ ಈ ಮನೆಯಾಗೆ ಕುಣಿಬಹುದು. ಸುಮ್ಮನೆ ಕರ್ಕೊಂಬರಕ್ಕೆ ನಾನೇ ಹೋಗ್ಲಾ ಇಲ್ಲ ನಮ್ಮ ಹುಡುಗನ್ ಕಳಿಸ್ಲಾ? ನಾಳೆ ಎಲೆಕ್ಷನ್ ಗೆದ್ದು ಮಂತ್ರಿ ಆಗೋರು. ನೀವ್ ಹೋಗಿ ಆಕಿ ಮನೆ ಎದುರುಗಡೆ ನಿಂತ್ಕೊಂಡ್ರೆ ಅಗ್ರ ಆಗಕ್ಕಿಲ್ವಾ? ಹುಡುಗನ್ನೇ ಕಳ್ಸಿ ಸಾಕು. ಕರಿಯಾ ಏನಪ್ಪ ಬಾರ್ಲಾ ಇಲ್ಲಿ ಹೋಗಿ ಆ ಸುಮನ್ ಕರ್ಕಂಬ. ಸರಿಯಪ್ಪ. ನಡಿಯಮ್ಮ, ನಿನ್ನ ಮನೆವರೆಗೆ ಬಿಟ್ಬಿಟ್ಟು ನಾವು ಹೋಗ್ತೀವಿ. ಬೇಡಮ್ಮ, ಟೈಮ್ ಆಯ್ತು. ನೀವು ಮನೆಗೆ ಹೋಗಿ, ನಾನು ಆಮೇಲೆ ಹೋಗ್ತೀನಿ. ಸರಿ ಅಮ್ಮ, ಹುಷಾರಾಗಿ ಹೋಗು. ಬಾರೋ ಶಂಕರು.
ಅಮ್ಮ ಏನು? ಒಂದ್ ನಿಮಿಷ ಇರಮ್ಮ, ನಾ ಬರ್ತೀನಿ. ಹ್ಮ್. ಯಾಕೆ ಇಲ್ಲೇ ಕುಳಿತುಬಿಟ್ಟೆ? ಮನೆಗೆ ಹೋಗಲ್ವಾ? ಇಲ್ಲ, ಆಮೇಲೆ ಹೋಗ್ತೀನಿ. ಯಾಕೆ? ಸುಮ್ನೆ. ಹ್ಮ್. ಏನ್ ಸಮಾಚಾರ, ನಿಜ ಹೇಳು. ಏನೂ ಇಲ್ಲ. ನೋಡಿ, ಇದರ ಅರ್ಥ ಗೊತ್ತಾ ನಿಂಗೆ? ನಿನ್ ಕಷ್ಟ ಎಲ್ಲ ನಂದು, ಮತ್ ನಿನ್ ಸುಖ ಎಲ್ಲ ನಂದು. ಹೇಳು. ನಾನ್ ಮನೆಗೆ ಹೋಗಲ್ಲ. ಯಾಕೆ? ಆ ನಾಗಪ್ಪನ ಕಡೆಯವ್ರು ಬಂದು ನಾನು ಹೇಳ್ಕೊಂಡು ಹೋಗ್ತಾರೆ. ಏನು? ಆ ಸಾವ್ಕಾರನ ಎಲೆಕ್ಷನ್ ಮೀಟಿಂಗ್ ನಲ್ಲಿ ನಾನ್ ಡಾನ್ಸ್ ಮಾಡ್ಬೇಕಂತೆ. ಒಪ್ಕೊಂಡೆ ನೀನ್ ಅದಕ್ಕೆ? ಇಲ್ಲ, ಅದೇ ಅವನ್ ಕಡೆಯವ್ರು ಬಂದು. ಏನೋ ಶಂಕರು, ಇಲ್ಲೇ ನಿಂತ್ಬಿಟ್ಟೆ? ಸುಮಾರು ಬೇಜಾರಂತೆ, ಮನೆವರೆಗೂ ಬಿಟ್ಬಿಟ್ಟು ಬರೋಣ ಅಂತ. ನಡಿ, ನಾನು ಬರ್ತೀನಿ, ಹೋಗೋಣ. ಬೇಡಮ್ಮ, ನೀ ಮನೆಗೆ ಹೋಗಿರು, ಅಪ್ಪ ಒಬ್ನೇ ಇದ್ದಾನೆ. ನಿನ್ ಜೊತೆಲಿ ನಾನು ಬರ್ತೀನಿ. ನೀನ್ ಆಮೇಲೆ ಗಲಾಟೆ ಮಾಡ್ಬಿಡ್ತೀಯ. ಎಲ್ಲಾದ್ರೂ ಉಂಟೇನಮ್ಮ? ರಾಮಕೃಷ್ಣ ಹಾಲು ಮೊಸರು ಅರಿಶಿನ ಕುಂಕುಮ ಅಂತ ಕುರಿ ತರ ತಲೆ ತಗ್ಗಿಸ್ಕೊಂಡು, ಒದ್ರೆ ಒದಿಸ್ಕೊಂಡು, ಕತ್ಕಡಿದ್ರೆ ಕಳಿಸ್ಕೊಂಡು, ಬಾಲ ಮುದ್ರಕೊಂಡು ಸುಮ್ಮನೆ ಬಿದ್ದಿರ್ತೀನಿ. ಸರಿನಾ ನಿಂಗೆ? ನೀನ್ ಅದೇನ್ ಹೇಳ್ತೀಯಪ್ಪ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಸರಿ, ಹೋಗ್ಬಿಟ್ಟು ಬೇಗ ಬಾ. ನಡಿ. ಸುಮಕ, ನಿನ್ ಕರ್ಕೊಂಡು ಹೋಗಕ್ಕೆ ಕರಿಯ 1 ಗಂಟೆಯಿಂದ ಕಾಯ್ತಾವನೆ. ಶಂಕರಣ್ಣ, ಅಪ್ಪಯ್ಯ ನಿನ್ನ ಬಿರ್ನೆ ಕರ್ಕೊಂಬಂದ್ರು. ಬಾ ಶಂಕರಣ್ಣ. ಏಯ್, ಹೋಗೋ ನೀನು, ಹೋಗೋ. ಬಾ ಸುಮ. ಸುಮ, ನೀ ನೇರವಾಗಿ ಮನೆ ಒಳಗೆ ಹೋಗು. ಕರಿಯ ಬಾಗ್ಲೆಲ್ಲ ನಿಂತಿದ್ದಾನೆ. ಸುಮ, ನಾ ಹೇಳಿದ್ ಕೇಳಿಸ್ತಾ? ನಡಿ ಒಳಗೆ. ನೀನೇನ್ ಹೆದರ್ಕೋಬೇಡ, ಒಳಗೆ ಹೋಗು. ಎಲ್ಲಿಗೆ ಹೋಗ್ತಾ ಇದೆಯಾ? ನಡಿಯ. ನಮ್ಮಪ್ಪರಿಗೆ ನಿನ್ನ ಮುಗಿಸ್ತೀನಿ, ನೋಡ್ತಾ ಇರೋ. For more updates, like, comment, subscribe to our channel.